ಸುದ್ದಿಯನ್ನು ನೋಡೋದಾದ್ರೆ ಇಂದಿನಿಂದ 3 ದಿನ ಬ್ಯಾಂಕ್ ಬಂದ್ ಆಗುತ್ತೆ. ಇವತ್ತು ನಾಳೆ ಬ್ಯಾಂಕ್ ಸೇವೆ ಇರೋದಿಲ್ಲ. SBI ಸೇರಿದಂತೆ 40 ಬ್ಯಾಂಕ್ಗಳ ಸೇವೆ ಸ್ಥಗಿತವಾಗುತ್ತೆ. ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಇದೀಗ ಬ್ಯಾಂಕ್ ಸಿಬ್ಬಂದಿ ಮುಷ್ಕರವನ್ನ ನಡೆಸ್ತಾ ಇರೋದು. ಸಾಕಷ್ಟು ದಿನಗಳಿಂದ ಈ ಬೇಡಿಕೆಯನ್ನ ಇಡ್ತಾನೆ ಇದ್ರು. 2017ರಿಂದ ಇವರ ವೇತನ ಪರಿಷ್ಕರಣೆ ಆಗಿಲ್ಲ. ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ರು ಕೂಡ ಅದು ಸಾಧ್ಯವಾಗಿಲ್ಲ. ಅದ್ರ ಜೊತೆಗೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಇದೀಗ ಪರದಾಡೋರು ಯಾರು ಅಂದ್ರೆ ಗ್ರಾಹಕರು. ಒಂದ್ ವೇಳೆ ATM ನಲ್ಲಿ ದುಡ್ಡು ಖಾಲಿ ಆದ್ರೆ ಅಲ್ಲಿಗೆ ದೊಡ್ಡ ಪಚಿತಿಯನ್ನ ಅನುಭವಿಸಬೇಕಾಗುತ್ತೆ. ದುಡ್ಡು ಖಾಲಿ ಆದ್ರೆ ಮತ್ತೆ ಬಂದು ಹಾಕೋರು ಇಲ್ಲ. 3 ದಿನ ದುಡ್ಡು ಸಿಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಬಹುತೇಕ 3 ದಿನ ದುಡ್ಡು ಸಿಗದೆ ಪರದಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಖಾಯಂ. ಯಾಕಂದ್ರೆ 3 ದಿನ ಬ್ಯಾಂಕ್ ಸಿಬ್ಬಂದಿ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸೋದಿಲ್ಲ ಅಂದ್ರೆ ಎಷ್ಟು ಅಲ್ಲಿ ವಹಿವಾಟು ಸ್ಥಗಿತಗೊಳ್ಳುತ್ತೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಬಹುದು. ಇನ್ನು ATM ನಲ್ಲಿ ದುಡ್ಡು ಖಾಲಿ ಆದ್ರೆ ಅಲ್ಲಿ ತಂದು ಯಾರು ಕೂಡ ಹಾಕೋದಿಲ್ಲ. ಹಾಗಾಗಿ ಎಷ್ಟೋ ಜನ ATM ಮೇಲೆ ಡಿಪೆಂಡ್ ಆಗಿರ್ತಾರೆ. ATM ಹೋದ್ರೂ ಕೂಡ ದುಡ್ಡು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇವಾಗೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಕೆಲವೊಂದಿಷ್ಟಕ್ಕೆ ನಾವು ಪೇ ಮಾಡ್ಲೇಬೇಕಾಗುತ್ತೆ ಬೇಸಿಕ್ ಥಿಂಗ್ಸ್ಗೆ. ಹಾಗಾಗಿ ನಮ್ಮ ಹತ್ರ ಕ್ಯಾಶ್ ಇರ್ಲೇಬೇಕಾಗುತ್ತೆ. ಸೊ ATM ನಲ್ಲಿ ಹಣ ಸಿಕ್ಕಿಲ್ಲ ಅಂದ್ರೂ ಕೂಡ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸದ್ಯಕ್ಕೆ ಅವ್ರು ಹೇಳ್ತಿರೋದು ಸಾಂಕೇತಿಕವಾಗಿ ಅಷ್ಟೇ ನಾವೀಗ 3 ದಿನ ಬ್ಯಾಂಕ್ ಅನ್ನ ಬಂದ್ ಮಾಡ್ತಿರೋದು. ಅದರಲ್ಲಿ ಭಾನುವಾರವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೋಮವಾರ ಮತ್ತೆ ಎಲ್ಲ ರೀಓಪನ್ ಆಗುತ್ತೆ. ಒಂದ್ ವೇಳೆ ಇವಾಗ ನಮ್ಮ ಡಿಮ್ಯಾಂಡ್ಸ್ ಅನ್ನ ಅವರು ಈಡೇರಿಸ್ತಾ ಇದ್ರೆ ಮತ್ತೆ ನಾವು ಮಾರ್ಚ್ 11ರಿಂದ 13 ತನಕ ನಾವು ಮತ್ತೆ ಮುಷ್ಕರವನ್ನ ಕೈಗೊಳ್ತೀವಿ. ಅವಾಗ್ಲೂ ಕೂಡ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಏಪ್ರಿಲ್ 1ರಿಂದ ಅನಿರ್ದಿಷ್ಟಾವಧಿವರೆಗೆ ನಾವು ಮುಷ್ಕರವನ್ನ ಕೈಗೊಳ್ಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಇದೀಗ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಿದ್ದಾರೆ.